ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲನ್. ಸೊ ಅಣ್ಣ ಫ್ರಮ್ ಮೆಕ್ಸಿಕೋ. ಯಾರು ಈ ಅಣ್ಣ? ಅಣ್ಣ ಯಾಕೆ ಮೆಕ್ಸಿಕೋಗೆ ಹೋದ? ಸೊ ಇದ್ರ ಸುತ್ತ ಸಾಕಷ್ಟು ಗೊಂದಲಗಳು ಹುಟ್ಟಿರ್ಬೋದು, ನಿಮಗೆ ಸಾಕಷ್ಟು ಕುತೂಹಲನೂ ಕೂಡ ಹುಟ್ಟಿರ್ಬೋದು. ಸೊ ಯಾರು ಈ ಅಣ್ಣ ಅಂತ ಹೇಳಿದ್ರೆ ನಮ್ಮ ಡಾಲಿ ಧನಂಜಯ್ ಅವರು. ಸೊ ಅವ್ರು ಯಾಕೆ ಮೆಕ್ಸಿಕೋದಲ್ಲಿ ಹೋದ್ರು? ಮೆಕ್ಸಿಕೋದಲ್ಲಿ ಅವ್ರಿಗೇನು ಕೆಲಸ? ಸೊ ನಾನು ಯಾಕೆ ಈ ಥರ ಮಾತಾಡ್ತಿದ್ದೀನಿ ಅಂದರೆ, ಸೊ ಅಣ್ಣ ಫ್ರಮ್ ಮೆಕ್ಸಿಕೋ ಅನ್ನೋ ಒಂದು ಸೂಪರ್ ಹಿಟ್ ಟೀಸರ್ ಲಾಂಚ್ ಆಗಿದೆ. ಸೊ ಈ ಟೀಸರ್ ನೋಡಿದ ಮೇಲಂತೂ ಸಿಕ್ಕಾಪಟ್ಟೆ ಒಂದು ಕನ್ನಡಕ್ಕೆ ಮತ್ತೊಂದು ಗರಿಮೆಯನ್ನು ತರುವಂತಹ ಸಿನಿಮಾ ಅಂತಲೂ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿರುವಂಥ ಟೀಸರ್ನಲ್ಲೇ ಅಂದರೆ ಅವರ ಅಭಿಮಾನಿಗಳಿಗೆ ಅಂದರೆ ಅಭಿಮಾನಿಗಳಿಗೋಸ್ಕರ ಖುಷಿ ಆಗಬೇಕು, ಅಭಿಮಾನಿಗಳಿಗೋಸ್ಕರ ಅಂತಾನೆ ಮಾಡಿರುವಂಥ ಟೀಸರ್. ಸೊ ಇಷ್ಟು ದಿನ ಡಾಲಿ ಅವರು ಎಲ್ಲಿದ್ದಾರೆ, ಕಾಣಿಸ್ಕೊಳ್ತಾ ಇಲ್ಲ, ಯಾವ ಸಿನಿಮಾ ಮಾಡ್ತಿದ್ದಾರೆ, ಎಲ್ಲಿ ಹೋದ್ರು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಅವರ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು, ಜನಗಳು ಪ್ರಶ್ನೆ ಮಾಡ್ತಾ ಇದ್ರು. ಅದರಲ್ಲೂ ಡಾಲಿ ಧನಂಜಯ್ ಅವರು ಒಂದು ಹೊಸ ರೀತಿಯಲ್ಲಿ ಕಮ್ಬ್ಯಾಕ್ ಮಾಡಬೇಕು, ಹೊಸ ರೀತಿಯಲ್ಲಿ ಕಾಣಿಸ್ಕೋಬೇಕು ಅಂತ ಅವರ ಅಭಿಮಾನಿಗಳಿಗೆ ಆಸೆ ಇತ್ತು. ಆದರೆ ಈ ಒಂದು ಟೀಸರ್ ನೋಡಿದ ಮೇಲಂತೂ ಅವರ ಅಭಿಮಾನಿಗಳಿಗೆ ಹಬ್ಬದೂಟ ಅಂತಾನೆ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ನೆಗೆಟಿವ್ ಶೇಡ್ ಅಂತಾನೂ ಹೇಳಕ್ಕಾಗಲ್ಲ, ಒಂದು ಪಾಸಿಟಿವ್ ಶೇಡ್ ಅಂತಾನೂ ಹೇಳಕ್ಕಾಗಲ್ಲ. ಸೊ ಮಿಕ್ಸ್ ಆಫ್ ಎಮೋಷನ್ ಅನ್ನ ತುಂಬಿರುವಂತಹ ಒಂದು ಟೀಸರ್ ರಿಲೀಸ್ ಆಗಿದೆ. ಸೊ ಟೀಸರ್ ನೋಡಿದಾಗ ಅನಿಸ್ತು ನಿಜವಾಗ್ಲೂ ಒಂದು ಕನ್ನಡಕ್ಕೆ ಇನ್ನೊಂದು ಗರಿಮೆಯನ್ನು ತರುವಂಥ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಟೀಸರ್ನಲ್ಲೇ ಒಂದು ಕುತೂಹಲವನ್ನ ಹುಟ್ಟಾಕಿದ್ದಾರೆ. ಯೂಶ್ವಲಿ ನಾವೇನ್ ಮಾಡ್ತೀವಿ, ಟೀಸರ್ ಅಥವಾ ಒಂದು ಪೋಸ್ಟರ್ ನೋಡಿ ಒಂದು ಸಿನಿಮಾವನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಟೀಸರ್ ಚೆನ್ನಾಗಿರುತ್ತೆ ಅಥವಾ ಟ್ರೈಲರ್ ಚೆನ್ನಾಗಿದೆ, ಆದರೆ ಸಿನಿಮಾ ನೋಡಿದಾಗ ಏನೋ ಒಂಥರ ಇದಿರಬೇಕಿತ್ತು, ಅದು ಮಿಸ್ ಆಯಿತು ಅನ್ನೋ ಒಂದು ರೀತಿಯಲ್ಲಿ ಇರ್ತೀವಿ. ಸೊ ಬಟ್ ಈ ಟೀಸರ್ ನೋಡಿದ ಮೇಲಂತೂ 100% ಶೋರ್ ಆಗಿ ಹೇಳ್ತೀನಿ, ನಿಜವಾಗ್ಲೂ ಈ ಸಿನಿಮಾ ಸಖತ್ತಾಗಿರುತ್ತೆ. ಅದರಲ್ಲೂ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸದಾಗಿ ಮಾಡಿರುವಂತಹ ಪ್ರೊಡಕ್ಷನ್ ಹೌಸ್ ಇಂದ ಬಂದಿರುವಂತದ್ದು. ಸೊ ಐರಾ ಅನ್ನುವಂಥ ಪ್ರೊಡಕ್ಷನ್ ಹೌಸ್, ಇನ್ನೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಾರಥ್ಯದಲ್ಲಿ ಬರುವಂತಹ ಹೊಸ ಪ್ರೊಡಕ್ಷನ್ ಹೌಸ್. ಸೊ ಅದರಿಂದ ಡಾಲಿ ಧನಂಜಯ್ ಅವರಿಗೆ ಈ ಒಂದು ಹುರುಪು ಸಿಕ್ಕಿದೆ ಅಂತ ಹೇಳ್ಬೋದು. ಅದರಲ್ಲಿ ಜಿ ಸ್ಟುಡಿಯೋಸ್ ಆಗಿರ್ಬೋದು, ಇವರೆಲ್ಲ ಕೊಲಾಬ್ರೇಷನ್ ಅನ್ನು ಇಟ್ಕೊಂಡು ಒಂದು ಅದ್ಭುತವಾದಂತಹ ಸಿನಿಮಾ ತೆರೆ ಮೇಲೆ ಬರೋಕೆ ಸಜ್ಜಾಗ್ತಾ ಇದೆ. ಸೊ ರೇಷ್ಮಾ ರಾಯ್ ಅವರು ಹೀರೋಯಿನ್ ಆಗಿ ಇದರಲ್ಲಿ ಒಂದು ಪಾಠನ ಮಾಡ್ತಾ ಇದ್ದಾರೆ. ಆಮೇಲೆ ಧನಂಜಯ್ ಅವರು ಹೀರೋ ಆಗಿದ್ದಾರೆ. ಸೊ ಸಾಕಷ್ಟು ತಾರಬಳಗ, ಉಮರ್ಶಿ ಅವರಾಗಿರ್ಬೋದು, ಸೊ ಇಂಥ ದೊಡ್ಡ ದೊಡ್ಡ ತಾರಬಳಗ ಈ ಸಿನಿಮಾಕ್ಕಿದೆ. ಸೊ ಇದರಲ್ಲಿ ಟೀಸರ್ ಅಲ್ಲಿ ಏನು ಡಿಫ್ರೆಂಟ್, ಏನು ಹೊಸತನ ಕಾಣಿಸ್ತು ಅನ್ನೋದನ್ನ ನೋಡೋದಾದ್ರೆ, ಸೊ ಮೆಕ್ಸಿಕೋದಲ್ಲಿ ಆಗಿರುವಂತದ್ದು. ಸೊ ಮೆಕ್ಸಿಕೋದಲ್ಲಿ ಅದರಲ್ಲೂ ಡಾಲಿ ಧನಂಜಯ್ ಅವರು ಲಾಂಗ್ ಅನ್ನು ಹಿಡ್ಕೊಂಡಿದ್ದಾರೆ. ಡಾಲಿ ಬಿಟ್ಟು ಇದರಲ್ಲೇ ಒಂದು ಮಚ್ಚನ ಹಿಡ್ಕೊಂಡು ಅಷ್ಟು ಎವರ್ ಗ್ರೀನ್ ಆಗಿ ಒಂದು ಎಂಟ್ರಿಯನ್ನು ಕೊಡೋದಾಗಿರ್ಬೋದು. ಅದರಲ್ಲೂ ನನಗೆ ಫಸ್ಟ್ಲಿ ಇಷ್ಟ ಆಗಿದ್ದು ಆ ಕೋಳಿ ಕಾಲ್ ಮೇಲಿಂದ ಒಂದು ಲಾಂಗ್ ಅನ್ನ ತರೋದು. ಸೊ ಯೂಶ್ವಲಿ ನಾವು ಎಲ್ಲಾ ಪ್ರಾಣಿಗಳನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಆಗಿರ್ಬೋದು ಯೂಸ್ ಮಾಡ್ತೀವಿ. ಬಟ್ ಕೋಳಿಯಿಂದ ಒಂದು ಟೀಸರ್ ಲಾಂಚ್ ಆಗಿದೆ ಅಂದ್ರೆ, ಕೋಳಿಯಿಂದ ಒಂದು ಟೀಸರ್ಗೆ ಒಂದು ಜಲಕ್ ಸಿಕ್ಕಿದೆ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ನಿಜವಾಗ್ಲೂ ಆ ಒಂದು ಕೋಳಿ ಎಂಟ್ರಿ ಆದ್ಮೇಲೆ ಕೋಳಿಗೆ ಕಾಲಿಗೆ ಒಂದು ಲಾಂಗ್ ಅನ್ನ ಕಟ್ಟಿರ್ತಾರೆ. ಸೊ ಆ ಎಂಟ್ರಿ ಆಗಿರ್ಬೋದು. ಮೇನ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಆ ಕರ್ನಾಟಕದ ಲಾಕೆಟ್ ಆಗಿರ್ಬೋದು. ಸೊ ಮೆಕ್ಸಿಕೋದಲ್ಲಿದ್ರು ನಮ್ಮ ಕನ್ನಡ ಮಣ್ಣನ್ನ ಮರಿಯಲ್ಲ ಅನ್ನೋ ಒಂದು ಮಾತು ಇದೆಯಲ್ಲ, ಸೊ ಅದು ಧನಂಜಯ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ವಯಿಸುತ್ತೆ ಅನ್ನೋದು. ಯಾಕಂದ್ರೆ ಧನಂಜಯ್ ಅವರು ಎಲ್ಲಿ ಹೋದ್ರು ನಮ್ಮ ಕನ್ನಡ ಮಣ್ಣಾಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು ಎಲ್ಲೂ ಕೂಡ ಮಾಡ್ತಿಲ್ಲ. ಸೊ ಹಾಗೇನೆ ಕನ್ನಡದ ಒಂದು ಲಾಕೆಟ್ ಅನ್ನ ಒಂದು ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಅದನ್ನ ಒಂದು ತೋರಿಸೋ ರೀತಿ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೆಕ್ಸಿಕೋದಲ್ಲಿದ್ರು ಅಣ್ಣ ಕನ್ನಡವನ್ನ ಮರ್ತಿಲ್ಲ ಅನ್ನೋದು ಇದಕ್ಕೆ ಉದಾಹರಣೆ. ಸೊ ಮೆಕ್ಸಿಕೋದಲ್ಲಿ ಅಣ್ಣನ್ಗೆ ಏನ್ ಕೆಲಸ, ಯಾರಿಗೆ ಅಣ್ಣ ಆಗಿರ್ಬೋದು, ಧನಂಜಯ್ ಅವರು ಯಾವ ರೀತಿಯ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಈ ತರ ಸಾಕಷ್ಟು ಒಂದು ಕ್ವಶನ್ಗಳು ಬರೋದು ಕಾಮನ್ ಆಗಿರುತ್ತೆ. ಅದರಲ್ಲೂ ಸಿನಿಮಾವನ್ನ ನೋಡೋಕಂತೂ ನಾನಂತೂ ಎಕ್ಸೈಟ್ ಆಗಿ ಕಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಟೀಸರ್ ಅಲ್ಲೇ ಒಂದೊಂದು ಕುತೂಹಲವನ್ನ ಹುಟ್ಟಾಕಿದೆ. ನಂಗೆ ಮೇನ್ಲಿ ಅದಿಷ್ಟ ಆಗಿದ್ದು ಆ ಕರ್ನಾಟಕದ ಒಂದು ಲಾಕೆಟ್ ಅನ್ನ ಹಾಕಿರುವಂತದ್ದು. ಸೊ ಮೇನ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅಂದ್ರೆ ನಂಗೂ ಟೀಸರ್ ಇಷ್ಟ ಆಯ್ತು, ನಾನು ಕೂಡ ಸಿನಿಮಾ ಕಾಯ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗೆ ಟೀಸರ್ ಅನ್ನ ನೋಡಿ ನಿಜವಾಗ್ಲೂ ನಿಮ್ಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಒಂದು ಟೀಸರ್. ಆ ಲುಕ್ ಆಗಿರ್ಬೋದು, ಖಡಕ್ ಆಗಿರ್ಬೋದು, ಆ ಲೊಕೇಶನ್ ಆಗಿರ್ಬೋದು, ಅಲ್ಲಿರುವಂತಹ ಡೈಲಾಗ್ಗಳಾಗಿರ್ಬೋದು. ಸೊ ಮಚ್ಚನ್ನ ಕೂಡ ನನ್ನ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ತಾರೆ ಅಲ್ಲಿ. ಸೊ ಅದು ಒಂಥರ ಝಲಕ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಸಾಕಷ್ಟು ಒಂದು ಚಿತ್ರಗಳಾಗಿರ್ಬೋದು, ಸಾಕಷ್ಟು ಒಂದು ಅಲ್ಲಿರುವಂತಹ ಸನ್ನಿವೇಶಗಳನ್ನ ಕುತೂಹಲ ಹುಟ್ಟಾಕಿಸ್ತೆ. ಸೊ ಟೀಸರ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಕೂಡ ಟೀಸರ್ ಅನ್ನ ನೋಡಿ, ಯಾರೆಲ್ಲ ಟೀಸರ್ ನೋಡಿಲ್ಲ ಈಗ ನೋಡಿ ಅಂತಾನು ಹೇಳ್ತಾ ಇದ್ದೀನಿ. ಸೊ ಟೀಸರ್ ನೋಡಿ ತುಂಬಾ ಖುಷಿ ಆಯ್ತು ನಂಗಂತೂ. ಸೊ ಟೀಸರ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.